ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾರು ಅಪಘಾತದಿಂದ
ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸ್ಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸ್ಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ.